ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಶುಭೋದಯ ಮಗು. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಅವರ ಆಶೀರ್ವಾದ ಸದಾ ಇರಲಿ. ವಿಡಿಯೋ ಶುರು ಮಾಡುವ ಮುನ್ನ ಒಂದು ಚಿಕ್ಕ ವಿನಂತಿ. ನಮ್ಮ ಈ ಸಾಯಿ ಕುಟುಂಬಕ್ಕೆ ನೀವು ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಪ್ರಾರ್ಥನೆಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ. ಈ ಸಾಯಿ ಸಂದೇಶವನ್ನು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಮತ್ತು ನಮ್ಮ ಸಾಯಿ ಕುಟುಂಬದ ಸದಸ್ಯರಾಗಲು ಮೆಂಬರ್ಶಿಪ್ ಜಾಯ್ನ್ ಆಗಿ. ನಿಮ್ಮ ಒಂದು ಸಪೋರ್ಟ್ ಇನ್ನೂ ಹೆಚ್ಚು ಜನರಿಗೆ ಸಾಯಿಬಾಬಾ ಅವರ ಆಶೀರ್ವಾದ ತಲುಪಲು ಸಹಾಯ ಮಾಡುತ್ತದೆ. ಇಂದು ಬೆಳಗ್ಗೆ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿರುವುದು ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿಮಗೆ ಒಂದು ವಿಶೇಷ ಸಂದೇಶ ಕಳಿಸಿದ್ದಾರೆ. ನೀವು ಎಷ್ಟು ನೋವು ಅನುಭವಿಸಿದ್ದೀರೋ, ಎಷ್ಟು ರಾತ್ರಿ ಅಳುತ್ತಿದ್ದೀರೋ, ಎಷ್ಟು ಬಾರಿ ನನ್ನ ಜೀವನದಲ್ಲಿ ಒಳ್ಳೆಯದು ಆಗುತ್ತದೆಯಾ ಎಂದು ಯೋಚಿಸಿದ್ದೀರೋ ಅದನ್ನೆಲ್ಲ ಸಾಯಿಬಾಬಾ ನೋಡಿದ್ದಾರೆ. ನೀವು ಯಾರಿಗೂ ಹೇಳದೆ ಮನಸ್ಸಿನೊಳಗೆ ಇಟ್ಟಿಕೊಂಡಿರುವ ನೋವು, ನಿಮ್ಮ ಹೃದಯದಲ್ಲಿ ಮರೆಮಾಚಿರುವ ಕಣ್ಣೀರು, ನಿಮ್ಮ ಮೌನ ಪ್ರಾರ್ಥನೆ ಇವೆಲ್ಲವೂ ಸಾಯಿಬಾಬಾಗೆ ಕೇಳಿಸುತ್ತಿವೆ. ಇಂದು ಬೆಳಗ್ಗೆ ಸಾಯಿಬಾಬಾ ನಿಮಗೆ ಹೇಳುತ್ತಿರುವುದು ಒಂದೇ ಮಾತು: ಭಯಪಡಬೇಡ ಮಗುವೆ, ನಾನಿದ್ದೇನೆ. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ, ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡರು, ನೀವು ನಂಬಿದವರು ದೂರವಾದರು. ಆದರೆ ಸಾಯಿಬಾಬಾ ಮಾತ್ರ ನಿಮ್ಮನ್ನು ಎಂದಿಗೂ ಬಿಟ್ಟಿಲ್ಲ. ನೀವು ಕುಗ್ಗಿದಾಗ ನಿಮ್ಮ ಜೊತೆ ನಿಂತವರು ಕಡಿಮೆ ಇರಬಹುದು, ಆದರೆ ಪ್ರತಿಯೊಂದು ಕ್ಷಣದಲ್ಲೂ ಸಾಯಿಬಾಬಾ ನಿಮ್ಮ ಜೊತೆ ಇದ್ದರು. ನೀವು ಅಳುವಾಗ ನಿಮ್ಮ ಕಣ್ಣೀರನ್ನು ಕಂಡವರು ಸಾಯಿ. ನೀವು ಮೌನವಾಗಿದ್ದಾಗ ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿದವರು ಸಾಯಿ. ಇಂದು ಬೆಳಗ್ಗೆ ಈ ಮಾತು ನೆನಪಿಟ್ಟುಕೊಳ್ಳಿ: ಜೀವನದಲ್ಲಿ ಏನು ಕಳೆದುಕೊಂಡರೂ ನಂಬಿಕೆ ಕಳೆದುಕೊಳ್ಳಬೇಡಿ. ಯಾಕಂದರೆ ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಮಾಡಲು ಸಿದ್ಧರಾಗಿದ್ದಾರೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ತಡವಾಗಿದ್ದು, ನಿಮಗೆ ಸಿಗದೆ ಹೋದ ಅವಕಾಶಗಳು, ನೀವು ಕಾಯುತ್ತಿರುವ ಸಂತೋಷ ಇವೆಲ್ಲವೂ ಸರಿಯಾದ ಸಮಯದಲ್ಲಿ ನಿಮ್ಮ ಕೈಗೆ ಬರುತ್ತವೆ. ಕೆಲವೊಮ್ಮೆ ದೇವರು ತಡ ಮಾಡುತ್ತಾರೆ, ಆದರೆ ಎಂದಿಗೂ ತಪ್ಪು ಮಾಡುವುದಿಲ್ಲ. ಈ ಬೆಳಗ್ಗೆ ನಿಮ್ಮ ಮನಸ್ಸಿಗೆ ನೋವು ಇದ್ದರೆ ಸಾಯಿಬಾಬಾ ಅವರ ಹೆಸರು ಹೇಳಿ. ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಇದ್ದರೆ ಸಾಯಿಬಾಬಾ ಅವರ ಮೇಲೆ ಭರವಸೆ ಇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಭಯ ಇದ್ದರೆ ಸಾಯಿಬಾಬಾ ಅವರ ಆಶೀರ್ವಾದ ಕೇಳಿ. ಸಾಯಿಬಾಬಾ ಹೇಳುತ್ತಾರೆ: ನಿನ್ನ ಕಣ್ಣೀರಿಗೆ ಅಂತ್ಯ ಬರುತ್ತದೆ, ನಿನ್ನ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ, ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ವಿಡಿಯೋ ನೋಡುತ್ತಿರುವವರಲ್ಲಿ ಕೆಲವರು ತುಂಬ ದಣಿದಿದ್ದಾರೆ, ಹೊರಗೆ ನಗುತ್ತಾ ಇದ್ದರು, ಒಳಗೆ ಒಡೆದು ಹೋಗಿದ್ದಾರೆ, ಯಾರೂ ಅರ್ಥ ಮಾಡಿಕೊಳ್ಳದ ನೋವಿನಲ್ಲಿ ಬದುಕುತ್ತಿದ್ದಾರೆ. ಆದರೆ ಸಾಯಿಬಾಬಾ ನಿಮಗೆ ಹೇಳುತ್ತಿದ್ದಾರೆ: ಇನ್ನೂ ಸ್ವಲ್ಪ ಸಹನೆ ಇಡು ಮಗುವೆ, ನಿನ್ನ ಜೀವನ ಬದಲಾಗುತ್ತದೆ. ಇಂದು ಬೆಳಗ್ಗೆ ಎದ್ದ ತಕ್ಷಣ ಈ ಮಾತು ಹೇಳಿ: ಓಂ ಸಾಯಿರಾಮ್. ಈ ಒಂದು ನಾಮದಲ್ಲೇ ಎಷ್ಟು ಶಕ್ತಿ ಇದೆ ಗೊತ್ತಾ? ಮನಸ್ಸಿನ ಭಯ ಕಡಿಮೆಯಾಗುತ್ತದೆ, ಕಷ್ಟಗಳ ಮಧ್ಯೆ ಧೈರ್ಯ ಬರುತ್ತದೆ, ಒಡೆದ ಹೃದಯಕ್ಕೆ ಶಾಂತಿ ಸಿಗುತ್ತದೆ. ಸಾಯಿಬಾಬಾ ಯಾರನ್ನು ಖಾಲಿ ಹಸ್ತದಿಂದ ಕಳಿಸುವುದಿಲ್ಲ, ಅವರನ್ನು ನಂಬಿದವರಿಗೆ ಯಾವಾಗಲೂ ದಾರಿ ತೋರಿಸುತ್ತಾರೆ. ನೀವು ಇಂದು ಕಷ್ಟದಲ್ಲಿದ್ದರೂ ನಾಳೆ ನಿಮ್ಮ ಜೀವನದಲ್ಲಿ ಸಂತೋಷ ಬರಲಿದೆ. ಕೆಲವರು ಈಗಾಗಲೇ ಕೈ ಬಿಟ್ಟಿರಬಹುದು, ನನ್ನ ಜೀವನದಲ್ಲಿ ಏನು ಬದಲಾಗುವುದಿಲ್ಲ ಎಂದು ಯೋಚಿಸುತ್ತಿರಬಹುದು. ಆದರೆ ಈ ವಿಡಿಯೋ ಮೂಲಕ ಸಾಯಿಬಾಬಾ ನಿಮಗೆ ಹೇಳುತ್ತಿರುವುದು: ಕೊನೆಯ ಕ್ಷಣದವರೆಗೂ ನಂಬಿಕೆ ಬಿಡಬೇಡ. ನೀವು ಈಗ ಅನುಭವಿಸುತ್ತಿರುವ ನೋವು ಶಾಶ್ವತವಲ್ಲ. ಈ ದುಃಖವು ಒಂದು ದಿನ ಮುಗಿಯುತ್ತದೆ, ನಿಮ್ಮ ಮನೆಯಲ್ಲಿ ಸಂತೋಷ ಬರುತ್ತದೆ, ನಿಮ್ಮ ಮುಖದಲ್ಲಿ ನಗು ಮರಳಿ ಬರುತ್ತದೆ. ಈ ಬೆಳಗ್ಗೆ ಸಾಯಿಬಾಬಾ ಅವರ ಬಳಿ ಒಂದು ಪ್ರಾರ್ಥನೆ ಮಾಡಿ: ಬಾಬಾ, ನನ್ನನ್ನು ಕೈ ಬಿಡಬೇಡಿ, ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಮನಸ್ಸಿಗೆ ಶಾಂತಿ ಕೊಡಿ. ನಂಬಿ ಸಾಯಿಬಾಬಾ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾರೆ. ಕೆಲವೊಮ್ಮೆ ನಾವು ತಕ್ಷಣ ಉತ್ತರ ಬಯಸುತ್ತೇವೆ, ಆದರೆ ದೇವರು ಸರಿಯಾದ ಸಮಯದಲ್ಲಿ ಉತ್ತರ ಕೊಡುತ್ತಾರೆ. ಆ ಸಮಯ ಬಂದಾಗ ನಿಮ್ಮ ಜೀವನವೇ ಬದಲಾಗುತ್ತದೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಮಾಡಲಿ. ಯಾರ ಮನಸ್ಸಿನಲ್ಲಿ ನೋವು ಇದೆಯೋ ಅವರಿಗೆ ಶಾಂತಿ ಸಿಗಲಿ, ಯಾರ ಜೀವನದಲ್ಲಿ ಕತ್ತಲೆ ಇದೆಯೋ ಅವರಿಗೆ ಬೆಳಕು ಸಿಗಲಿ, ಯಾರ ಕಣ್ಣಲ್ಲಿ ಕಣ್ಣೀರು ಇದೆಯೋ ಅವರಿಗೆ ಸಂತೋಷ ಸಿಗಲಿ. ಇಂದು ಬೆಳಗ್ಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಮಾತು ಇಟ್ಟುಕೊಳ್ಳಿ: ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು. ಈ ನಂಬಿಕೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಈ ಬೆಳಗ್ಗೆ ಸಾಯಿಬಾಬಾ ಆಶೀರ್ವಾದ ನಿಮಗೆ ತಲುಪಿದರೆ ಒಮ್ಮೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಮತ್ತು ನಮ್ಮ ಸಾಯಿ ಕುಟುಂಬದ ಸದಸ್ಯರಾಗಲು ಮೆಂಬರ್ಶಿಪ್ ಜಾಯ್ನ್ ಆಗಿ. ನಿಮ್ಮ ಒಂದು ಸಪೋರ್ಟ್ ಇನ್ನೂ ಹೆಚ್ಚು ಜನರಿಗೆ
ಸಾಯಿಬಾಬಾ ಅವರ ಆಶೀರ್ವಾದ ತಲುಪಿಸುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ಮಗುವೆ, ನೀನು ಇಂದು ಅನುಭವಿಸುತ್ತಿರುವ ಪ್ರತಿಯೊಂದು ಕಷ್ಟವೂ ನಿನ್ನನ್ನು ಒಡೆಯಲು ಅಲ್ಲ, ನಿನ್ನನ್ನು ಇನ್ನು ಬಲವಾಗಿಸಲು. ಕೆಲವರು ಈಗ ನಿದ್ರೆ ಇಲ್ಲದೆ ಬದುಕುತ್ತಿದ್ದಾರೆ. ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು, ಭವಿಷ್ಯದ ಬಗ್ಗೆ ಭಯ, ಕುಟುಂಬದ ಚಿಂತೆ, ಹಣದ ಸಮಸ್ಯೆ, ಆರೋಗ್ಯದ ನೋವು, ಒಂಟಿತನ. ಆದರೆ ಈ ಬೆಳಗ್ಗೆ ಸಾಯಿಬಾಬಾ ನಿಮ್ಮ ಹೆಸರನ್ನು ಕೇಳಿದ್ದಾರೆ, ನಿಮ್ಮ ಕಣ್ಣೀರನ್ನು ನೋಡಿದ್ದಾರೆ, ನಿಮ್ಮ ಹೃದಯದ ನೋವನ್ನು ಅನುಭವಿಸಿದ್ದಾರೆ. ನೀವು ಯಾರಿಗೂ ಹೇಳದೆ ಒಳಗೆ ಒಳಗೆ ಅಳುತ್ತಿದ್ದೀರಾ. ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು ಕೇಳುತ್ತಿದ್ದೀರಿ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿಲ್ಲ ಮಗುವೆ. ಈ ಬಾರಿ ನೀವು ಓಂ ಸಾಯಿರಾಮ್ ಎಂದಾಗ ನಿಮ್ಮ ಹತ್ತಿರಕ್ಕೆ ಒಂದು ಆಶೀರ್ವಾದ ಬರುತ್ತಿದೆ. ನಿಮ್ಮ ಮನೆಯೊಳಗೆ ಒಂದು ಶಾಂತಿ ಬರುತ್ತಿದೆ. ನಿಮ್ಮ ಜೀವನ ಕತ್ತಲೆ ನಿಧಾನವಾಗಿ ದೂರವಾಗುತ್ತಿದೆ. ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮ ಜೊತೆ ಇರಲಾರರು, ಆದರೆ ಸಾಯಿಬಾಬಾ ಮಾತ್ರ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೀವು ಸೋತ ಕ್ಷಣದಲ್ಲೂ, ನೀವು ಕುಕ್ಕಿದ ಸಮಯದಲ್ಲೂ, ನೀವು ಒಂಟಿಯಾಗಿದ್ದ ರಾತ್ರಿಗಳಲ್ಲೂ ಸಾಯಿಬಾಬಾ ನಿಮ್ಮ ಜೊತೆ ಇದ್ದರು. ಕೆಲವೊಮ್ಮೆ ದೇವರು ಮೌನವಾಗಿರುತ್ತಾರೆ. ಆ ಮೌನವೇ ಉತ್ತರವಾಗಿರುತ್ತದೆ. ಯಾಕಂದರೆ ಅವರು ನಿಮ್ಮ ಜೀವನಕ್ಕೆ ದೊಡ್ಡ ಅದ್ಭುತ ಸಿದ್ಧಪಡಿಸಿರುತ್ತಾರೆ. ಇಂದು ಬೆಳಗ್ಗೆ ನಿಮ್ಮ ಮನಸ್ಸು ತುಂಬ ಭಾರವಾಗಿದ್ದರೆ ಒಮ್ಮೆ ಕಣ್ಣು ಮುಚ್ಚಿ ಸಾಯಿಬಾಬಾ ಅವರ ಮುಖವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಎಲ್ಲ ನೋವನ್ನು ಅವರ ಕಾಲಿಗೆ ಇಡಿ. ನೋಡಿ, ನಿಮ್ಮ ಮನಸ್ಸಿಗೆ ನಿಧಾನವಾಗಿ ಶಾಂತಿ ಸಿಗುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಮನೆಗೆ ಸಂತೋಷ ಬರುತ್ತದೆ, ನಿನ್ನ ಕಷ್ಟದ ದಿನಗಳು ಮುಗಿಯುತ್ತವೆ, ನಿನ್ನ ಮುಖದಲ್ಲಿ ನಗು ಬರುತ್ತದೆ. ಈ ವಿಡಿಯೋ ನೋಡುತ್ತಿರುವವರಲ್ಲಿ ಕೆಲವರು ತುಂಬ ಒಳ್ಳೆಯ ಮನಸ್ಸಿನವರು, ಯಾರಿಗೂ ಕೆಡುಕು ಬಯಸುವುದಿಲ್ಲ, ಆದರೆ ಬದುಕಿನಲ್ಲಿ ಹೆಚ್ಚು ನೋವು ಅನುಭವಿಸಿದ್ದಾರೆ. ಸಾಯಿಬಾಬಾ ಅಂತಹ ಒಳ್ಳೆಯ ಹೃದಯಗಳನ್ನು ಎಂದಿಗೂ ಖಾಲಿಯಾಗಿ ಬಿಡುವುದಿಲ್ಲ. ಇಂದು ಬೆಳಗ್ಗೆ ಒಂದು ನಿರ್ಧಾರ ಮಾಡಿ, ಇನ್ನು ಮುಂದೆ ಭಯ ಬೇಡ, ನಿರಾಶೆ ಬೇಡ, ಅಳುವ ಮನಸ್ಸು ಬೇಡ. ಯಾಕಂದರೆ ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಜೀವನದಲ್ಲಿ ಈಗ ತಡವಾಗುತ್ತಿರುವ ಪ್ರತಿಯೊಂದು ವಿಷಯವೂ ಸರಿಯಾದ ಸಮಯದಲ್ಲಿ ಸುಂದರವಾಗಿ ನಡೆಯಲಿದೆ. ನೀವು ಕಳೆದುಕೊಂಡ ಸಂತೋಷ ಮರಳಿ ಬರುತ್ತದೆ. ನಿಮ್ಮ ಮನೆಗೆ ಒಳ್ಳೆಯ ಸುದ್ದಿ ಬರುತ್ತದೆ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದರೆ ಒಮ್ಮೆ ಮನಸಾರೆ ಹೇಳಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಸಾಯಿಬಾಬಾ ಇಂದು ಮತ್ತೆ ನಿಮಗೆ ಒಂದು ಮಾತು ಹೇಳುತ್ತಿದ್ದಾರೆ, ಮಗುವೆ, ನೀವು ಅಳುತ್ತಿರುವ ಪ್ರತಿಯೊಂದು ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ. ಈ ಜಗತ್ತಿನಲ್ಲಿ ಕೆಲವರು ಹೊರಗೆ ತುಂಬ ಸಂತೋಷವಾಗಿರುವಂತೆ ಕಾಣುತ್ತಾರೆ, ಆದರೆ ಒಳಗೆ ತುಂಬ ನೋವಿನಿಂದ ಬದುಕುತ್ತಾರೆ. ನಗುವ ಮುಖದ ಹಿಂದೆ ಸಾವಿರ ಕಷ್ಟಗಳು ಇರುತ್ತವೆ, ಮೌನದ ಹಿಂದೆ ಸಾವಿರ ಪ್ರಶ್ನೆಗಳು ಇರುತ್ತವೆ. ನೀವು ಕೂಡ ಅಂಥವರಲ್ಲವೇ? ಎಲ್ಲರ ಮುಂದೆ ಧೈರ್ಯವಾಗಿರುವಂತೆ ತೋರಿಸುತ್ತೀರಾ, ಆದರೆ ರಾತ್ರಿ ಒಬ್ಬರೇ ಇದ್ದಾಗ ಮೌನವಾಗಿ ಹೇಳುತ್ತೀರಾ. ಸಾಯಿಬಾಬಾ ಹೇಳುತ್ತಾರೆ, ಇನ್ನೂ ಅಳಬೇಡ ಮಗುವೆ, ನಿನ್ನ ಜೀವನ ನೋವಿಗೆ ಅಂತ್ಯ ಬರುತ್ತದೆ. ನೀನು ಮತ್ತೆ ಸಂತೋಷವಾಗಿ ನಗುವ ದಿನ ದೂರದಲ್ಲಿಲ್ಲ. ಕೆಲವರು ಈಗ ಜೀವನದಲ್ಲಿ ತುಂಬ ದಣಿದಿದ್ದಾರೆ. ಎಷ್ಟೋ ಪ್ರಯತ್ನ ಮಾಡಿದರೂ ಫಲ ಸಿಗುತ್ತಿಲ್ಲ. ಎಷ್ಟೇ ಒಳ್ಳೆಯತನ ಮಾಡಿದರೂ ಅರ್ಥ ಮಾಡಿಕೊಳ್ಳುವವರು ಇಲ್ಲ. ಆದರೆ ನೆನಪಿಡಿ, ದೇವರು ನಿಮ್ಮ ಒಳ್ಳೆಯ ಮನಸ್ಸನ್ನು ನೋಡುತ್ತಿದ್ದಾರೆ. ನಿಮ್ಮ ಹೃದಯ ಸ್ವಚ್ಛವಾಗಿದ್ದರೆ, ನಿಮ್ಮ ಪ್ರಾರ್ಥನೆ ನಿಜವಾಗಿದ್ದರೆ ಸಾಯಿಬಾಬಾ ನಿಮ್ಮನ್ನು ಖಂಡಿತವಾಗಿ ಕೈ ಹಿಡಿಯುತ್ತಾರೆ. ಇಂದು ಬೆಳಗ್ಗೆ ಈ ಮಾತು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ನಿನ್ನ ಸಮಯ ಬರುತ್ತಿದೆ. ಹೌದು ಮಗುವೆ, ನೀವು ಇಷ್ಟು ದಿನ ಕಾದಿದ್ದ ಸಂತೋಷ, ನೀವು ಬಯಸಿದ ಶಾಂತಿ, ನೀವು ಕನಸು ಕಂಡ ಜೀವನ ನಿಧಾನವಾಗಿ ನಿಮ್ಮ ಕಡೆ ಬರುತ್ತಿದೆ. ಸಾಯಿಬಾಬಾ ಹೇಳುತ್ತಾರೆ, ನೀನು ಸೋತಿಲ್ಲ, ನಿನ್ನ ಜೀವನ ಮುಗಿದಿಲ್ಲ, ಇದು ಹೊಸ ಆರಂಭ. ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ನಿಮ್ಮ ಕಣ್ಣೀರನ್ನೇ ದುರ್ಬಲತೆ ಎಂದು ಭಾವಿಸುತ್ತಾರೆ, ಆದರೆ ಸಾಯಿಬಾಬಾ ಮಾತ್ರ ನಿಮ್ಮ ಮನಸ್ಸಿನ ಸತ್ಯವನ್ನು ನೋಡುತ್ತಾರೆ. ನೀವು ಯಾರಿಗೂ ಹೇಳದ ಪ್ರಾರ್ಥನೆ ಕೂಡ ಅವರಿಗೆ ಕೇಳಿಸುತ್ತದೆ. ನೀವು ಮೌನವಾಗಿ ಮಾಡಿದ ಕಣ್ಣೀರು ಅವರಿಗೆ ಕಾಣುತ್ತದೆ. ಈ ಬೆಳಗ್ಗೆ ಸಾಯಿಬಾಬಾ ನಿಮ್ಮ ಮನೆ ಬಾಗಿಲಿಗೆ ಆಶೀರ್ವಾದ ಕಳಿಸಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಇದ್ದ ಕಲಹ ಕಡಿಮೆಯಾಗಲಿ, ನಿಮ್ಮ ಮನಸ್ಸಿನ ಭಯ ದೂರವಾಗಲಿ, ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರಲಿ. ಒಮ್ಮೆ ಸಾಯಿಬಾಬಾ ಅವರ ಹೆಸರು ಹೇಳಿ ಓಂ ಸಾಯಿರಾಮ್. ಈ ಒಂದು ನಾಮ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ನೀವು ಇಂದು ಈ ವಿಡಿಯೋ ನೋಡುತ್ತಿದ್ದರೆ ಅದು ಸಾಯಿಬಾಬಾ ಅವರ ಕರೆಯಾಗಿದೆ. ಅವರು ನಿಮಗೆ ಹೇಳುತ್ತಿದ್ದಾರೆ, ನನ್ನನ್ನು ನಂಬು ಮಗುವೆ, ನಿನ್ನ ಕೈ ನಾನು ಬಿಡುವುದಿಲ್ಲ. ಇಂದು ನಿಮ್ಮ ಹೃದಯದಿಂದ ಒಂದು ಪ್ರಾರ್ಥನೆ ಮಾಡಿ, ಬಾಬಾ, ನನ್ನ ಮನಸ್ಸಿಗೆ ಶಾಂತಿ ಕೊಡಿ, ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಜೀವನದಲ್ಲಿ ಬೆಳಕು ತರಿಸಿ. ನಂಬಿ ಮಗುವೆ, ಸಾಯಿಬಾಬಾ ನಿಮ್ಮ ಜೊತೆಯಲ್ಲಿದ್ದಾರೆ. ಸಾಯಿಬಾಬಾ ಹೇಳುತ್ತಾರೆ, ಮಗುವೆ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇದೆ. ನೀವು ಇಂದು ಅನುಭವಿಸುತ್ತಿರುವ ನೋವು ನಿಮ್ಮ ಹೃದಯದ ಭಾರ.
ನಿಮ್ಮ ಮೌನದ ಕಣ್ಣೀರು ಇವೆಲ್ಲವೂ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಇದೇ ನೋವು ನಿಮ್ಮ ಶಕ್ತಿಯಾಗುತ್ತದೆ. ಇಂದು ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರು ಒಂದು ದಿನ ನಿಮ್ಮ ಸಂತೋಷ ನೋಡಿ ಆಶ್ಚರ್ಯಪಡುತ್ತಾರೆ. ಸಾಯಿಬಾಬಾ ನಿಮ್ಮ ಜೀವನದ ದಾರಿಯನ್ನು ನಿಧಾನವಾಗಿ ಬದಲಾಯಿಸುತ್ತಿದ್ದಾರೆ. ಈಗ ಎಲ್ಲವೂ ಕತ್ತಲೆಯಂತೆ ಕಾಣಬಹುದು, ಆದರೆ ಬೆಳಕು ಬಹಳ ಹತ್ತಿರದಲ್ಲಿದೆ. ಕೆಲವರು ಈಗ ತುಂಬ ಒಂಟಿತನ ಅನುಭವಿಸುತ್ತಿದ್ದಾರೆ. ಮನಸ್ಸಿನಲ್ಲಿ ಮಾತನಾಡಲು ಯಾರೂ ಇಲ್ಲ, ನೋವನ್ನು ಹಂಚಿಕೊಳ್ಳಲು ಯಾರೂ ಇಲ್ಲ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನೀನು ಒಬ್ಬನೆಯಲ್ಲ ಮಗುವೆ, ನಾನು ಸದಾ ನಿನ್ನ ಜೊತೆ ಇದ್ದೇನೆ. ಇಂದು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಬಂದ ಮೊದಲ ಚಿಂತೆ ಏನಿತ್ತು, ಅದಕ್ಕೂ ಸಾಯಿಬಾಬಾ ಅವರ ಬಳಿ ಉತ್ತರ ಇದೆ. ನೀವು ಭಯಪಡುತ್ತಿರುವ ವಿಷಯವು ಸರಿಯಾಗುತ್ತದೆ. ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗಲಿ. ನಿಮ್ಮ ಜೀವನದಲ್ಲಿ ಶಾಂತಿ ತುಂಬಲಿ. ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಬರಲಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿ. ಸಾಯಿಬಾಬಾ ಹೇಳುತ್ತಾರೆ, ಇನ್ನು ಸ್ವಲ್ಪ ಸಮಯ ತಾಳ್ಮೆ ಇಡು. ನಿನ್ನ ಭಾಗ್ಯ ಬದಲಾಗುತ್ತದೆ. ನೀವು ಇಷ್ಟು ದಿನ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ತುಂಬ ಬೇಗ ನಿಮ್ಮ ಜೀವನಕ್ಕೆ ಬರುತ್ತದೆ. ನಿಮ್ಮ ಮನೆಯೊಳಗೆ ಮತ್ತೆ ನಗು ಕೇಳಿಸುತ್ತದೆ. ನಿಮ್ಮ ಕಣ್ಣೀರಿನ ಜಾಗದಲ್ಲಿ ಸಂತೋಷ ಬರುತ್ತದೆ. ಕೆಲವರು ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕೆಲವರು ನಿಮ್ಮ ಹೃದಯಕ್ಕೆ ನೋವು ಕೊಟ್ಟರು. ಆದರೆ ಸಾಯಿಬಾಬಾ ಎಲ್ಲವನ್ನು ನೋಡಿದ್ದಾರೆ. ಅವರು ನಿಮ್ಮ ಕಣ್ಣೀರನ್ನು ವ್ಯರ್ಥವಾಗಲು ಬಿಡುವುದಿಲ್ಲ. ಈ ಜಗತ್ತಿನಲ್ಲಿ ಹಣಕ್ಕಿಂತ ದೊಡ್ಡದು ಮನಸ್ಸಿನ ಶಾಂತಿ. ಅದೇ ಶಾಂತಿಯನ್ನು ಸಾಯಿಬಾಬಾ ನಿಮಗೆ ಕೊಡುವ ಸಮಯ ಬಂದಿದೆ. ಇಂದು ಈ ಮಾತು ನಂಬು ಮಗುವೆ, ನನ್ನ ಜೀವನದಲ್ಲಿ ಒಳ್ಳೆಯದು ನಡೆಯಲಿದೆ. ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ನನ್ನ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತಿವೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಮಾಡಲಿ. ಯಾರ ಮನೆಗಳಲ್ಲಿ ಸಮಸ್ಯೆ ಇದೆಯೋ ಅವರಿಗೆ ಶಾಂತಿ ಸಿಗಲಿ. ಯಾರ ಮನಸ್ಸಿನಲ್ಲಿ ಭಯ ಇದೆಯೋ ಅವರಿಗೆ ಧೈರ್ಯ ಸಿಗಲಿ. ಯಾರ ಕಣ್ಣಲ್ಲಿ ಕಣ್ಣೀರು ಇದೆಯೋ ಅವರಿಗೆ ಸಂತೋಷ ಸಿಗಲಿ. ಇಂದು ರಾತ್ರಿ ಮಲಗುವ ಮುನ್ನ ಒಂದು ಬಾರಿ ಸಾಯಿಬಾಬಾ ಅವರ ಹೆಸರು ಹೇಳಿ, ಓಂ ಸಾಯಿರಾಮ್. ನೋಡಿ, ನಿಮ್ಮ ಮನಸ್ಸಿನ ಭಾರ ನಿಧಾನವಾಗಿ ಕಡಿಮೆಯಾಗುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕೈ ನಾನು ಹಿಡಿದಿದ್ದೇನೆ ಮಗುವೆ, ಇನ್ನೂ ಭಯಪಡಬೇಡ. ನಿನ್ನ ಜೀವನದಲ್ಲಿ ಅದ್ಭುತ ನಡೆಯಲಿದೆ. ಈ ಬೆಳಗ್ಗೆ ಸಾಯಿಬಾಬಾ ಅವರ ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದರೆ ಒಮ್ಮೆ ಭಕ್ತಿಯಿಂದ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನಷ್ಟು ಸಾಯಿಬಾಬಾ ಅವರ ಆಶೀರ್ವಾದ ಪಡೆಯಲು ಈ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪ್ರೀತಿಯ ಸಾಯಿ ಕುಟುಂಬದ ಸದಸ್ಯರಾಗಲು ಮೆಂಬರ್ಶಿಪ್ ಜಾಯಿನ್ ಆಗಿ. ನಿಮ್ಮ ಒಂದು ಸಪೋರ್ಟ್ ಇನ್ನೂ ಸಾವಿರಾರು ಜನರಿಗೆ ಸಾಯಿಬಾಬಾ ಅವರ ಸಂದೇಶ ತಲುಪಲು ಸಹಾಯ ಮಾಡುತ್ತದೆ. ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ, ಶಾಂತಿ ಮತ್ತು ಯಶಸ್ಸು ತುಂಬಲಿ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಒಳ್ಳೆಯ ದಿನಗಳು ಆರಂಭವಾಗಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ, ಶುಭ ದಿನ.